ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋನಲ್ಲಿ ನಾವು ಡೂಪ್ಲಿಕೇಟ್ ಡೇಟಾನ ಹೇಗೆ ಡಿಲೀಟ್ ಮಾಡಬೇಕು ಯೂಸಿಂಗ್ ರೋ ಐ ಡಿ ಅನ್ನೋದನ್ನು ಕಲಿಯೋಣ. ನಿಮಗೆ ಈ ವಿಡಿಯೋ ನೋಡಿದಾದಮೇಲೆ ಪಕ್ಕಾ ಇರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಫಸ್ಟು ನಾವು ರೋ ಐ ಡಿ ಅಂದರೆ ಏನು, ರೋ ನಮ್ ಅಂದರೆ ಏನು, ಅದರಿಂದ ಹೇಗೆ ನಾವು ಡಿಲೀಟ್ ಮಾಡ್ಬೋದು ಅಂತ ಕಲ್ತ್ಕೊಳ್ಳೋಣ. ಈಗ ಮೊದಲು ನನ್ನ ಹತ್ರ ಇರೋ ಟೇಬಲ್ ಹೆಸರು T1 ಅಂತ. ಇದರಲ್ಲಿ ಏನು ಡೇಟಾ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಂತ T1 ಅಂತ ಕೊಟ್ಟಿದ್ದೀನಿ. ಇದರಲ್ಲಿ ನನ್ನ ಹತ್ರ 6 ರೆಕಾರ್ಡ್ ಇದೆ. 6 ರೆಕಾರ್ಡಲ್ಲಿ 2, 2, 1, 3, 3, 4 ಅಂತ ಇದೆ. ನೀವು ನೋಡ್ಬೋದು ಇಲ್ಲಿ ಕಾಲಮ್ ನೇಮ್ ಬಂದು ಐ ಡಿ 2 ಮತ್ತು 3 ಡೂಪ್ಲಿಕೇಟ್ ಇದೆ. ಸೊ ನಾನು ಇದಕ್ಕೆ ರೋ ನಮ್ ಮತ್ತು ರೋ ಐ ಡಿ ಕಂಡುಹಿಡಿತಾ ಇದ್ದೀನಿ. ಸೆಲೆಕ್ಟ್ ರೋ ನಮ್ ರೋ ಐ ಡಿ ಐ ಡಿ ಫ್ರಮ್ T1 ಅಂತ ಕೊಟ್ಟಿದ್ದೀನಿ. ಸೊ ಇದನ್ನು ನಾನು ಇಷ್ಟು ಡೇಟಾನ ಎಕ್ಸೆಲಲ್ಲಿ ಕಾಪಿ ಮಾಡ್ಕೊತೀನಿ. ಇಲ್ಲಿದೆ ನನ್ನ ಎಕ್ಸೆಲ್ಲು. ನೀವು ನೋಡ್ಬೋದು ರೋ ನಮ್ ರೋ ಐ ಡಿ ಇಲ್ಲಿ ಡೂಪ್ಲಿಕೇಟ್ ಡೇಟಾನ ನಾನು ಹೈಲೈಟ್ ಮಾಡಿದ್ದೀನಿ. ಸೊ ಬಿಫೋರ್ ಗೋಯಿಂಗ್ ಟು ಡೂಪ್ಲಿಕೇಟ್ ಡೇಟಾ ನಾವು ರೋ ನಮ್ ಮತ್ತು ರೋ ಐ ಡಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ರೋ ನಮ್ ಈಸ್ ಎ automated increment number and it is also unique, whereas row id is a unique number given by Oracle. ನಿಮ್ಮ ಟೇಬಲಲ್ಲಿ 1 ಮಿಲಿಯನ್ ರೆಕಾರ್ಡ್ಸ್ ಇದ್ರೂ ಒಂದೊಂದು ರೆಕಾರ್ಡ್ಗೂ ಒಂದೊಂದು ರೋ ಐ ಡಿ ಯೂನಿಕ್ ಆಗಿರುತ್ತೆ. ವಾಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಈಸ್, ಸಪೋಸ್ ನೋಡಿ ಇಲ್ಲಿ ಈ ರೆಕಾರ್ಡ್ ಇದೆ. ಇಫ್ ಐ ಡಿಲೀಟ್ ದಿಸ್ ರೆಕಾರ್ಡ್, ಸ್ಟಿಲ್ ಯು ಕ್ಯಾನ್ ಹ್ಯಾವ್ ದ ರೋ ನಂಬರ್ ಫಾರ್ ಡಿಫರೆಂಟ್ ಐ ಡಿ. ಅಂದರೆ ಈ ರೆಕಾರ್ಡ್ ಡಿಲೀಟ್ ಮಾಡಿದಾಗ ಇಲ್ಲಿ ವ್ಯಾಲ್ಯೂ 1 ಬರುತ್ತೆ, ಬಟ್ ರೋ ನಂಬರ್ 2 ಇರುತ್ತೆ. ಸೊ ರೋ ನಂಬರ್ ಮೇ ಚೇಂಜ್, ಬಟ್ ದಿಸ್ ರೋ ಐ ಡಿ ವಿಲ್ ಬಿ ಡಿಲೀಟೆಡ್ ಆ್ಯಂಡ್ ಇಟ್ ಕೆನಾಟ್ ಬಿ ಚೇಂಜ್ಡ್. ಇಷ್ಟೇ ಕಾನ್ಸೆಪ್ಟು. ಸೊ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟು ಐ ಡಿ ಪ್ರಕಾರ ಗ್ರೂಪ್ ಮಾಡ್ತೀನಿ. ವೆನ್ ಐ ಗ್ರೂಪ್ ಬೈ ಐ ಡಿ, ಈ ಎರಡು ಒಂದು ಗ್ರೂಪ್ ಆಗುತ್ತೆ, 1 ಗ್ರೂಪ್ ಆಗುತ್ತೆ, 3 1 ಗ್ರೂಪ್ ಆಗುತ್ತೆ, ಮತ್ತು 4 1 ಗ್ರೂಪ್ ಆಗುತ್ತೆ. ಸೊ ಈ ಎರಡು ಗ್ರೂಪ್ ಬೈ ಮಾಡಿದಾಗ ಮಿನಿಮಮ್ ಆಫ್ ರೋ ಐ ಡಿ ತೊಗೊಬೇಕು ಅಥವಾ ಮ್ಯಾಕ್ಸ್ ಆಫ್ ರೋ ಐ ಡಿ. ಮ್ಯಾಕ್ಸ್ ಆಫ್ ರೋ ಐ ಡಿ ತೊಗೊಳ್ಳೋಣ. ಮ್ಯಾಕ್ಸ್ ಆಫ್ ರೋ ಐ ಡಿ ಫಾರ್ ದಿಸ್ ಟು ಈಸ್ AAB ಅಲ್ವಾ. ಹಾಗೆ ಮ್ಯಾಕ್ಸ್ ಆಫ್ ರೋ ಐ ಡಿ ಫಾರ್ ದಿಸ್ 3 3 ಈಸ್ BA. ಇದು ಸೊ select max of row id. ಸೊ ನಾನೇನು ಮಾಡ್ತೀನಿ, ಈ ರೀತಿ ಗ್ರೂಪ್ ಬೈ ಮಾಡ್ತೀನಿ. ಸೆಲೆಕ್ಟ್ ಮ್ಯಾಕ್ಸ್ ಆಫ್ ರೋ ಐ ಡಿ ಫ್ರಮ್ T1 ಗ್ರೂಪ್ ಬೈ ಐ ಡಿ. ಸೊ ಏನು ಬರುತ್ತೆ ನೋಡೋಣ. ಸೆಲೆಕ್ಟ್ ಮ್ಯಾಕ್ಸ್ ಆಫ್ ರೋ ಐ ಡಿ ಐ ಡಿ ಫ್ರಮ್ T1 ಗ್ರೂಪ್ ಬೈ ಐ ಡಿ ಅಂತ ಕೊಟ್ಟಿದ್ದೀನಿ. ಸೊ ಇದೇನು ಮಾಡಿದೆ, ಗ್ರೂಪ್ ಬೈ ಐ ಡಿ ಕೊಟ್ಟಿದ್ದಕ್ಕೆ ನೋಡಿ 2 ಎರಡನ್ನು ಗ್ರೂಪ್ ಮಾಡಿದೆ. ಈಗ ಇದರಲ್ಲಿ ಮ್ಯಾಕ್ಸ್ ಆಫ್ ರೋ ಐ ಡಿ ಯಾವುದು, AAB 1 ಡಿಸ್ಟಿಂಕ್ಟ್ ಇದೆ. ಸೊ ಅದಕ್ಕೆ ರೋ ಐ ಡಿ ತೊಗೊಂಡಿದೆ. 3 ಡೂಪ್ಲಿಕೇಟ್ ಇತ್ತು. ಇದರಲ್ಲಿ ಮ್ಯಾಕ್ಸ್ ಆಫ್ ರೋ ಐ ಡಿ AB AAE ಇದೆ. ಸೊ ಆ ವ್ಯಾಲ್ಯೂ ತೊಗೊಂಡಿದೆ. ಓಕೆ, ವಾಟ್ ಎವರ್. ಅದೇ ರೀತಿ 4 ಮಾಡಿದೆ. ಈಗ ನಮಗೆ ಗ್ರೂಪ್ ಮಾಡಿದ್ದಕ್ಕೆ
ಡೂಪ್ಲಿಕೇಟ್ ಡೇಟಾನಲ್ಲಿ ಮ್ಯಾಕ್ಸ್ ವ್ಯಾಲ್ಯೂ ಯಾವುದಿತ್ತು ಅದು ಮಾತ್ರ ತಗೊಂಡಿದೆ, ಇಂಡಿವಿಜುವಲಲ್ಲೂ ಮ್ಯಾಕ್ಸ್ ವ್ಯಾಲ್ಯೂ ಇತ್ತು ಅದೇ ತೊಗೊಂಡಿದೆ, ಇನ್ನು ಮಿಕ್ಕಿದ್ದು ಬಂದಿಲ್ಲ. ಸೊ ಡಿಸ್ಟಿಂಕ್ಟ್ ರೆಕಾರ್ಡ್ಸ್ ಎಲ್ಲ ಬಂತು. ನಾನು ಅದಕ್ಕೇನು ಮಾಡ್ತೀನಿ, ಈಗ ಯೂನಿಕ್ ರೆಕಾರ್ಡ್ಸ್ ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ರೋ ಐ ಡಿ ಫ್ರಮ್ T1 where select star from T1 where row ID not in. ಅಂದರೆ ಈ ಟೇಬಲಲ್ಲಿ ರೋ ಐ ಡಿ ಯಾವುದಿಲ್ಲ ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮ್ಯಾಕ್ಸ್ ಆಫ್ ರೋ ಐ ಡಿ, ನಾವು ಸೆಲೆಕ್ಟ್ ಮಾಡಿರೋದು ಮ್ಯಾಕ್ಸ್ ಆಫ್ ರೋ ಐ ಡಿ ಮಾತ್ರ. ಸೆಲೆಕ್ಟ್ ಮ್ಯಾಕ್ಸ್ ಆಫ್ ರೋ ಐ ಡಿ ಫ್ರಮ್ T1. ಇಂಪಾರ್ಟೆಂಟ್ ಪಾರ್ಟ್ ಗ್ರೂಪ್ ಬೈ ಐ ಡಿ. ಸೊ ID3 ಮತ್ತು ID2 ವಿಚ್ ಈಸ್ ಹ್ಯಾವಿಂಗ್ ಡೂಪ್ಲಿಕೇಟ್ ಡೇಟಾ ಈಸ್ ಡಿಸ್ಪ್ಲೇಯಿಂಗ್ ಇಯರ್. ನಾನು ಅದನ್ನೇನು ಮಾಡ್ತೀನಿ, ಈ ಥರ ಕೊಡ್ತೀನಿ, ಡಿಲೀಟ್ ಫ್ರಮ್ T1. ಸೊ 2 rows ಡಿಲೀಟೆಡ್. ನಾನೇನು ಮಾಡ್ತೀನಿ, ಕಮಿಟ್ ಕೊಟ್ಟೆ. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ T1 ಕೊಡ್ತೀನಿ. 2 1 3 4. ಸೊ ಇದು ನಮ್ಮ ಯೂನಿಕ್ ರೆಕಾರ್ಡ್ಸ್. ಅರ್ಥ ಆಯ್ತಲ್ವಾ? ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.